ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರೆಹಮತ್ ನಗರದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆದಿದೆ. ಅನಧಿಕೃತವಾಗಿ ನಿರ್ಮಿಸಿದ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನ ನಗರಸಭೆ ಅಧಿಕಾರಿಗಳು ನಡೆಸಿದ್ದಾರೆ. ಜಮಖಂಡಿಯ ರೆಹಮತ್ ನಗರದ ಓಣಿಯ ಫ್ಲಾಟ್ ಪ್ರದೇಶದಲ್ಲಿ ನಗರಸಭೆ ಅಧಿಕಾರಿಗಳು ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಿದ್ದು, ರಸ್ತೆ ನಿರ್ಮಾಣ ಹಾಗೂ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಅತಿಕ್ರಮಣ ಕಟ್ಟಡಗಳನ್ನು ತೆರವುಗೊಳಿಸಿದ್ದಾರೆ. ಹಲವು ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಒತ್ತುವರಿಗಳಿಗೆ ನಗರಸಭೆ ಬ್ರೇಕ್ ಹಾಕಿದೆ. ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನಗರಸಭೆಯ ಆರ್ಒ ಯಲ್ಲಪ್ಪ ಬಿದಿರಿ, ಪರಿಸರ ಅಭಿಯಂತರ ಕುಸುಮಾ ಸಪಡ್ಲ ಮತ್ತು ಸಿಬ್ಬಂದಿಗಳಾದ ಶ್ರೀಕಾಂತ್ ಘಾಟ್ಗೆ, ರಾಘು ಕಟಕೋಳ ಮತ್ತು ಸೋಮೇಶ್ ದೇವರಮಣಿ ಸೇರಿದಂತೆ ಸಿಬ್ಬಂದಿಯವರು ಭಾಗವಹಿಸಿದರು. ನಗರಸಭೆ ವ್ಯಾಪ್ತಿಯ ರಸ್ತೆ, ಚರಂಡಿ ಹಾಗೂ ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿ ನಿರ್ಮಿಸಿರುವ ಅನಧಿಕೃತ ಕಟ್ಟಡಗಳು, ಶೆಡ್ಗಳು ಹಾಗೂ ಕಾಂಪೌಂಡ್ಗಳ ವಿರುದ್ಧ ಮುಂದಿನ ದಿನಗಳಲ್ಲಿಯೂ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೇವೆ ಎಂದು ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ನಗರಸಭೆಯಿಂದ ರೆಹಮತ್ ನಗರದ ಓಣಿ ಪ್ಲಾಟ್ನಲ್ಲಿ ಏನು ಜನ ಕಟ್ಟಡಗಳನ್ನು ಅತಿಕ್ರಮಣ ಮಾಡಿದ್ರು, ನಗರಸಭೆಯ ರಸ್ತೆ ಭಾಗದಲ್ಲಿ ಸುಮಾರು ಒಂದು 7-8 ಮನೆಗಳ ಅತಿಕ್ರಮಣವನ್ನು ಇವತ್ತು ತೆರವುಗೊಳಿಸಿದ್ದೀವಿ. ಇದು ಏನಾಯಿತು, ಇಲ್ಲಿ ನಾವು ರಸ್ತೆ ಮಾಡೋಕ್ಕೂ ಕೂಡ ತೊಂದರೆ ಆಯಿತು, ಅವ್ರಿಗೂ ಕೂಡ ರಸ್ತೆ ಬಳಕೆಗೆ ತೊಂದರೆ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ನಾವು ಮತ್ತು ನಮ್ಮ RO ಮತ್ತು ನಮ್ಮ ಎಲ್ಲ ನಗರಸಭೆ ಸಿಬ್ಬಂದಿಗಳು ಸೇರಿ ಈ ಓಣಿ ಪ್ಲಾಟ್ನಲ್ಲಿ ಏನು ಅತಿಕ್ರಮಣ ಆಗಿತ್ತು ಇದೆಲ್ಲ ಮನೆಗಳನ್ನು ತೆರವುಗೊಳಿಸಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರಸ್ತೆ ಮೇಲೆ ಅನಧಿಕೃತವಾಗಿ ಮತ್ತು ಗಟರ್ ಮೇಲೆ ಏನು ಅನಧಿಕೃತವಾಗಿ ಕಟ್ಟಡಗಳ ನಿರ್ಮಾಣ ಆಗಿದ್ದಾವೆ ಅವುಗಳು ಕೂಡ ಮುಂದಿನ ದಿನಗಳಲ್ಲಿ ತೆರವುಗೊಳಿಸೋ ಕಾರ್ಯನ ಚಾಲೂ ಮಾಡ್ತಾ ಇದ್ದೀವಿ. ಹಾಗೂ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಏನು ಪಾದಚಾರಿ ಮಾರ್ಗ ಮತ್ತು ಅನಧಿಕೃತ ನಗರಸಭೆ ಜಾಗದಲ್ಲಿ ಏನು ಶೆಡ್ಗಳು ಹಾಕಿದ್ದಾರೆ ಅವನ್ನು ಕೂಡ ಮುಂದಿನ ದಿನಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಈ ಮೂಲಕ ಹೇಳುತ್ತಿದ್ದೇವೆ. ಈಗ ನಮ್ಮ ಹಿಂದೂ ಸ್ಮಶಾನ ಪಕ್ಕ ಏನು ಶೆಡ್ಗಳಿದ್ದಾವೆ ಅಲ್ಲಿ ಕೂಡ ನಾವು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದೀವಿ, ಅಲ್ಲಿ ಕೂಡ ತೆರವುಗೊಳಿಸ್ತಾ ಇದ್ದೀವಿ. ರೆಹಮತ್ ನಗರದಲ್ಲಿ ಏನು ದೊಡ್ಡ ರಸ್ತೆ ಇದೆ ಎಲ್ಲ ಕೂಡ ಅದು ಕೂಡ ಒತ್ತುವರಿ ಆಗಿದೆ ಮತ್ತು ಗಟರದ ಮೇಲೆ ಎಲ್ಲ ಕಾಂಪೌಂಡ್ ಹಾಕೊಂಡಿದ್ದಾರೆ, ಅವನ್ನು ಕೂಡ ತೆರವು ಮಾಡ್ತಿದ್ದೀವಿ. ಅದಲ್ಲದೆ ಕೂಡ ನಮ್ಮ ಏನು ಫುಟ್ಪಾತ್ ಒತ್ತುವರಿ ಮಾಡಿದ್ದಾರೆ, ಫುಟ್ಪಾತ್ ಒತ್ತುವರಿ ಮಾಡಿ ಮತ್ತು ಏನು ಶೆಡ್ಗಳು ಹಾಕೊಂಡಿದ್ದಾರೆ ಅವ್ರಿಗೆ ಸಪ್ರೇಟಾಗಿ ವೆಂಡಿಂಗ್ ಝೋನ್ ಅಂತ ಮಾಡಿ ಅವುಗಳು ಕೂಡ ಒಂದು 4 ಕಡೆ ವೆಂಡಿಂಗ್ ಝೋನ್ ಮಾಡ್ತಾ ಇದ್ದೀವಿ. ಆ ವೆಂಡಿಂಗ್ ಝೋನ್ ಮಾಡಿಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡೋಕ್ಕೂ ಅನುಕೂಲ ಮಾಡಿಕೊಡ್ತೇವೆ. ಈಗ ನಾವು ಎಲ್ಲಿ ತೆರವು ಕಾರ್ಯಾಚರಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಅವರಿಗೆ ಮುಂಚಿತವಾಗಿ ನಾವು ಹೇಳ್ತಾ ಇದ್ದೀವಿ, ಮೆಜರ್ಮೆಂಟ್ ತೋರಿಸ್ತಾ ಇದ್ದೀವಿ, ನೀವು ಈ ಜಾಗನ ಅತಿಕ್ರಮಣ ಮಾಡಿದ್ದೀರಿ, ಇದನ್ನು ತೆರವುಗೊಳಿಸ್ಕೊಳ್ರಿ ಅಂತ. ಈ ಜಾಗದ್ದು ಈಗಾಗಲೇ ನಾವು ಮೆಜರ್ಮೆಂಟ್ ಮಾಡಿಸಿ ಅತಿಕ್ರಮಣ ಏನಾಗಿತ್ತು ಅದನ್ನು ತೋರಿಸಿದ್ವಿ, ಅವರು ತೆರವು ಮಾಡ್ಕೊಳ್ಳಲಿಲ್ಲ, ಹಾಗಾಗಿ ಇವತ್ತು ನಾವೇ ತೆರವು ಮಾಡಿದ್ದೀವಿ.